ಇದು ರಾಜಗೋಪುರಮು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋ ಪ್ಲೇಸು. ಇದು ರಾಜಗೋಪುರ ಮುಂದೆಯಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದರೆ ಅಲ್ಲಿಗೆ ಗಿರಿ ಪ್ರದಕ್ಷಿಣೆ ಎಂಡ್ ಮಾಡಬೇಕು. ಗಿರಿ ಪ್ರದಕ್ಷಿಣೆ ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡ್ತಿರೋದು ಇದು. ಸೊ ನಾವು 6:30ಗೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ 4:30ಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ತುಂಬ ಹೆವಿ ಬಿಸಿಲಿತ್ತು. ಆದರೂ ಈ ಟೈಮ್ಗೂ ರೋಡೆಲ್ಲ ತುಂಬ ಬಿಸಿ ಇತ್ತು. ಬಟ್ ಬೇರೆ ಆಪ್ಷನ್ ಇರಲಿಲ್ಲ. ಸೊ ಅದರಿಂದ ಈ ಟೈಮ್ಗೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಯೆಲ್ಲ ಹೊಡ್ಕೊಂಡು ನಂತರ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಫಸ್ಟಲ್ಲಿ ನನಗೆ ಎಷ್ಟು ಜೋಶ್ ಇದೆ. ನಾನು ಅಂದ್ಕೊಂಡೆ ಬೇಗ ಕಂಪ್ಲೀಟ್ ಮಾಡ್ತೀನಿ ಅಂತ. ಬಟ್ ಆಗಲಿಲ್ಲ. ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಮತ್ತು ಲಾಸ್ಟಿಗೆ ನಾನು ಹೆಂಗಾಗಿದೆ, ನನ್ನ ಫೇಸು ಕಾಲೆಲ್ಲ ಹೆಂಗಾಗಿತ್ತು ಅಂತ. ತುಂಬ ಜೋಶಲ್ಲಿ ಅಂದ್ಕೊಂಡು ಹೋಗ್ತೀವಿ. ಆ್ಯಕ್ಚುಲಿ ಅದು 14 ಕಿಲೋಮೀಟರ್ ಅಂತ ಅಂದ್ಕೊಳ್ತೀವಿ. ಬಟ್ ನನಗೆ ಫೀಲ್ ಆಗಿದ್ದು 15 to 16 ಇದೆ ಅಂತ. ಈ ಥರ ಮ್ಯಾಪ್ ಎಲ್ಲ ಇರುತ್ತೆ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಈ ಮ್ಯಾಪ್ನ ನೋಡಿಕೊಂಡು ನೀವು ಹೋಗ್ಬೋದು. ಸೊ ಗಿರಿ ಪ್ರದಕ್ಷಿಣೆ ಅಂದರೆ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ. ಗಿರಿ ಪ್ರದಕ್ಷಿಣೆ ಅಂದರೆ ಈ ಬೆಟ್ಟ ಸುತ್ತ 8 ಲಿಂಗ ಇದೆ. 8 ಲಿಂಗನ ದರ್ಶನ ಮಾಡೋದೇ ಅಂದರೆ ಬರಿಗಾಲಲ್ಲಿ ದರ್ಶನ ಮಾಡೋದನ್ನೇ ಗಿರಿ ಪ್ರದಕ್ಷಿಣೆ ಅಂತ ಅಂತಾರೆ. ಇದು ಫಸ್ಟ್ ಲಿಂಗ ಇಂದ್ರಲಿಂಗ ಅಂತ. ನಾನು ಎಲ್ಲ ಲಿಂಗನೂ ತೋರಿಸಿಲ್ಲ. ಬಿಕಾಸ್ 9 o'clockಗೆ ಎಲ್ಲ ಟೆಂಪಲ್ಸು ಕ್ಲೋಸ್ ಆಗಿಬಿಡುತ್ತೆ. ನಮಗೆ 4 ಲಿಂಗ ಅಷ್ಟೇ ದರ್ಶನ ಸಿಕ್ತು. ನೀವು ಹೋಗಬೇಕಾದ್ರೆ 9 o'clock ಒಳಗಡೆ ಎಲ್ಲನೂ ದರ್ಶನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಅಂದರೆ ಬೇಗ ನೀವು ಸ್ಟಾರ್ಟ್ ಮಾಡಿದ್ರೆ ಗಿರಿ ಪ್ರದಕ್ಷಿಣೆ ಎಲ್ಲನೂ 9 o'clock ಒಳಗಡೆ ಕಂಪ್ಲೀಟ್ ಮಾಡೋಕ್ಕಾಗೋಂಗಿದ್ರೆ ನಿಮಗೆಲ್ಲ ದರ್ಶನ ಸಿಗುತ್ತೆ. ಇಲ್ಲಾಂದರೆ ಸಿಗೋಲ್ಲ. ಬಟ್ ಟೆಂಪಲ್ಸ್ ಕ್ಲೋಸ್ ಆಗಿದ್ರೂ ಲಿಂಗಗಳು ಕಾಣಿಸುತ್ತೆ. ಅಂದರೆ ಡೋರ್ಸ್ ಮುಚ್ಚಿದ್ರು ಡೋರ್ಸ್ ಸಂದಿಯಿಂದ ನೀವು ಲಿಂಗಗಳ ದರ್ಶನ ಮಾಡ್ಕೋಬೋದು. ತುಂಬ ಜನ ಹಾಗೆ ಮಾಡ್ತಾರೆ. ಯಾಕಂದರೆ ಈ ಸಮ್ಮರ್ ಅಲ್ವಾ, ಸಮ್ಮರಲ್ಲಿ ನೀವು ದರ್ಶನ ಮಾಡೋದಕ್ಕೆ ಬೇಗ ಹೋಗೋದಕ್ಕಂತೂ ಆಗಲ್ಲ. ಈವ್ನಿಂಗ್ ಟೈಮೇ ಸ್ಟಾರ್ಟ್ ಮಾಡಬೇಕು. ಇಲ್ಲಾಂದರೆ ಕಾಲೆಲ್ಲ ಬೊಬ್ಬೆಗಳು ಬಂದುಬಿಡುತ್ತೆ. ನಾವು ಈ ಟೈಮಲ್ಲಿ ನಡೆದಿರೋದಕ್ಕೆ ಕಾಲೆಲ್ಲ ಬೊಬ್ಬೆ ಬಂದಿತ್ತು. ಅದಕ್ಕೆ ಆ್ಯಂಡ್ ಈ ಥರ ತಿಂಡಿ ಎಲ್ಲ ಸಿಗ್ತಾ ಇರುತ್ತೆ. ಹೋಟೆಲ್ಸ್ ಇರುತ್ತೆ. ಹೋಟೆಲ್ಸ್ ಅಂದರೆ ಸೈಡಲ್ಲಿ ಏನು ಬೇಕೋ ಸ್ನ್ಯಾಕ್ಸು, ಅದು ದೋಸೆ ಅದೆಲ್ಲ ಸಿಗುತ್ತೆ. ನೀವು ಅಲ್ಲಿ ತಿಂದ್ಕೊಂಡು ಹೋಗ್ಬೋದು. ನಂದಂತೂ ಬರೀ ತಿನ್ನೋದೇ ಆಯಿತು. ಆ್ಯಂಡ್ ಇದು ಒಂದು ಮಸಾಜ್ ಮಿಷಿನ್ನು. ಕಾಲೆಲ್ಲ ತುಂಬ ನೋವಾಗಿರುತ್ತಲ್ಲ, ಸೊ ಅವರೆಲ್ಲ ಮಸಾಜ್ ಮಾಡಿಸ್ಕೋಬೋದು. 5 ಮಿನಿಟ್ಸ್ಗೆ 20 ರೂಪೀಸು, 10 ಮಿನಿಟ್ಸ್ಗೆ 30 ರೂಪೀಸ್ ಅಂತ ಇದೆ. ನಾನಂತೂ 2 ಟೈಮ್ಸ್ ಮಸಾಜ್ ಮಾಡಿಸ್ಕೊಂಡೆ. ಬಿಕಾಸ್ ಸ್ವಲ್ಪ ರಿಲೀಫ್ ಅಂತ ಅನಿಸ್ತಿತ್ತು ನನಗೆ. ಅದಕ್ಕೆ ನೀವು ಹೋದಾಗ ನೀವು ಟ್ರೈ ಮಾಡ್ಬೋದು. ಅಫೋರ್ಡೆಬಲ್ ಇದೆ. ಆ್ಯಂಡ್ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಥರ ನಾವು ಯಾವಾಗಲೂ ತಿರುವಣ್ಣಾಮಲೈಗೆ ಹೋಗೋದಕ್ಕಾಗಲ್ಲ. ಆ್ಯಂಡ್ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕಾಗಲ್ಲ. ಶಿವ ಕರೆದಾಗಲೇ ನಾವು ಹೋಗಬೇಕಾಗತ್ತೆ. ಸೊ ಇದು ಬಂದು ಕರುಗೆ ಬೆನ್ನಲ್ಲಿ ಕಾಲು ಬಂದಿತ್ತು. ನಾನು ಫಸ್ಟ್ ಟೈಮ್ ನೋಡಿರೋದಿದು. ನೀವು ಮುಂಚೆ ಎಲ್ಲಾದರೂ ನೋಡಿದ್ರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದು ಮೋಕ್ಷ ಮಾರ್ಗ ಅಂತ. ಇದು ಅಂದರೆ ನಾವು ಹಿಂದೆ ಏನೇನು ಪಾಪ ಮಾಡಿರ್ತೀವಿ, ಈ ಮೋಕ್ಷ ಮಾರ್ಗದಿಂದ ಹೊರಗಡೆ ಬಂದರೆ ಸೊ ಇಲ್ಲಿಗೆ ನೀವೇನೇನು ಪಾಪ ಮಾಡಿದ್ರಿ ಇಷ್ಟು ದಿನ, ಇಲ್ಲಿಗೆ ಮೋಕ್ಷ ಸಿಗ್ದಂಗೆ. ಇಲ್ಲಿ ಎಷ್ಟೇ ದಪ್ಪ ಇರೋರಾದ್ರೂ, ಒಳಗಡೆ ಚಿಕ್ಕದಾಗಿದೆ ಪ್ಲೇಸು, ಆದರೂ ಎಷ್ಟೇ ದಪ್ಪ ಇರೋರಾದರೂ ಈಸಿಯಾಗಿ ಹೊರಗಡೆ ಬರ್ತಾರೆ. ಅದು ಇದ್ರ ವಿಶೇಷತೆ. ಅಂದರೆ ನೀವು ಗಿರಿ ಪ್ರದಕ್ಷಿಣೆ ಹಾಕ್ತಿರೋವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ತುಂಬ ಜನ ಇರ್ತಾರೆ. ಯಾಕಿರ್ತಾರೆ ಅಂತಾದರೂ ನಾವು ಹಾಗೆ ಹೋಗಿದ್ದು. ನಾವು ಹೊರಟೋಗ್ತಾ ಇದ್ವಿ ಮುಂದಕ್ಕೆ. ಬಟ್ ಯಾಕೆ ಇಷ್ಟೊಂದು ಜನ ಇದ್ದಾರೆ ಅಂತ ನೋಡೋಕೆ ಹೋದಾಗಲೇ ನಮಗೆ ಗೊತ್ತಾಗಿದ್ದು ಇದು ಮೋಕ್ಷ ಮಾರ್ಗ ಅಂತ. ಸೊ ನೀವು ಹೋದರೆ ಡೆಫಿನೆಟ್ಲಿ ಇದು ನೋಡಬೇಕು. ಆಫ್ಟರ್ ಕುಬೇರ ಲಿಂಗ ಆದಮೇಲೆ ಇದು ರೈಟ್ ಸೈಡಲ್ಲಿ ಬರುತ್ತೆ. ನೀವು ಹೋದಾಗ ಖಂಡಿತ ಅದನ್ನು ಟ್ರೈ ಮಾಡಿ. ಆ್ಯಂಡ್ ನಾನು ನೋಡದೇ ಇರೋದೆಲ್ಲನೂ ನೋಡಿದೆ ತಿರುವಣ್ಣಾಮಲೈಯಲ್ಲಿ. ಅಂದರೆ ಗಿಳಿಶಾಸ್ತ್ರ ನೋಡಿದ್ದೆ, ಬಟ್ ಇಲಿಶಾಸ್ತ್ರ ನೋಡಿರಲಿಲ್ಲ. ನಾನು ಫಸ್ಟ್ ಟೈಮ್ ನೋಡಿದೆ. ಆ್ಯಂಡ್ ಕರುದು ಅಷ್ಟೇ ಕಾಲು ಬೆನ್ನಲ್ಲಿ ಬಂದಿದ್ದು. ನೀವು ನೋಡೋದಕ್ಕೆ ಒಂಥರ ಡಿಫ್ರೆಂಟ್. ನೀವು ನೋಡದೇ ಇರೋದು ಅಂದರೆ ದೂರದಿಂದ ಹೋಗಿರೋರಿಗೆ ಅದೆಲ್ಲ ವಸ್ತು ಅಂತ ಅನಿಸುತ್ತೆ. ಅಲ್ಲಿರೋರಿಗೆ ಡೈಲಿ ನೋಡಿ ಅಭ್ಯಾಸ ಆಗಿರುತ್ತೆ. ಸೊ ಇಲ್ಲಿಗೆ ಗಿರಿ ಪ್ರದಕ್ಷಿಣೆ ಎಂಡ್ ಆಯಿತು. ನೋಡ್ಬೋದು ನನ್ನ ಕಾಲು ಯಾವ ರೀತಿ ಆಗಿದೆ ಅಂತ. ಫುಲ್ಲು ಸ್ವೆಲ್ಲಿಂಗ್ ಆಗಿಬಿಟ್ಟಿತ್ತು. ಸ್ಪ್ರೇ ಎಲ್ಲ ತೊಗೊಂಡು ಬೆಟರ್ ನಾನು ಹೇಳೋದೇನೆಂದರೆ ನೀವು ಸ್ಪ್ರೇ ಒಂದು ಕ್ಯಾರಿ ಮಾಡಿ. ಆ್ಯಂಡ್ ಕಾಲು ತುಂಬ ನೋವು ಬಂದಾಗ ನೀವು ಸ್ಪ್ರೇ ಹೊಡ್ಕೊಂಡು ಮತ್ತೆ ನಡಿಬೋದು. ಆ್ಯಂಡ್ ನಾವು ಎಂಟು ಮಾಡೋ ಅಷ್ಟರಲ್ಲಿ ನೈಟ್ 12:30 ಆಗಿಬಿಟ್ಟಿತ್ತು. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಆಫ್ಟರ್ನೂನು ಲಂಚ್ಗೆ ಹೋಗಿದ್ದು. ಇದು ಒಂದು ಪ್ಲೇಸ್ ಇನ್ಸ್ಟಾದಲ್ಲಿ ತುಂಬ ಫೇಮಸ್ ಆಗಿತ್ತು, ಆಂಧ್ರ ಮೆಸ್ ಅಂತ. ನೀವು ಹೋದಾಗ ಇಲ್ಲಿ ಹೋಗಿ ಟೇಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಊಟ. 120 ರೂಪೀಸ್ಗೆ ಪರ್ ಪರ್ಸನ್ 120 ರೂಪೀಸು. ಅನ್ಲಿಮಿಟೆಡ್ ಫುಡ್ಡು. ಒಂದು 2 ಥರ ಪಲ್ಯ, ಉಪ್ಪಿನಕಾಯಿ, ದಾಲು, ಆಂಧ್ರ ಸ್ಟೈಲ್ ದಾಲು, ಮಾವಿನಕಾಯಿ ಚಿತ್ರಾನ್ನ ಅದೆಲ್ಲ ಇತ್ತು ನಾವು ಹೋದಾಗ. ಅನ್ನ ಸಾಂಬಾರು, ಕರ್ಡು,
ಅದೆಲ್ಲ ಆಯಿತು. ಸೊ ಹಪ್ಳ ಒಂದು ಮಿಸ್ ಇತ್ತು ಅಷ್ಟೇ, ಬಟ್ ಇನ್ನೆಲ್ಲ ಚೆನ್ನಾಗಿತ್ತು ಊಟ. ಅಫೋರ್ಡಬಲ್ ಅಂತ ಅನಿಸ್ತು ನನಗೆ. ಎಷ್ಟು ಬೇಕಾದರೂ ಕೊಡ್ತಾರೆ, ಅಂದರೆ ಅನ್ಲಿಮಿಟೆಡ್ ಫುಡ್ಡು. ನೀವು ಅಲ್ಲಿ ಹೋದಾಗ ನಿಮಗೆಲ್ಲೂ ಫುಡ್ ಸೆಟ್ ಆಗಿಲ್ಲ ಅಂದರೆ ಈ ಪ್ಲೇಸ್ನ ನೀವು ಟ್ರೈ ಮಾಡ್ಬೋದು. ಚೆನ್ನಾಗಿರುತ್ತೆ ಊಟ ಅಲ್ಲಿ. ಅಂದರೆ ಆಂಧ್ರ ಕಡೆ ಫುಡ್ ಇಷ್ಟಪಡೋರಿಗೆ ಚೆನ್ನಾಗಿರುತ್ತೆ. ಇದು ಆದಮೇಲೆ ನಾವು ಲಂಚೆಲ್ಲ ಆದಮೇಲೆ ಸ್ಕಂದಾಶ್ರಮ ಹೋಗಿದ್ವಿ, ಇನ್ನೂ ಟೈಮ್ ಇತ್ತು ಅಂತ. ನೋಡ್ಬೋದು ಇಲ್ಲಿ ಹಳೆ ಬಾವಿ, ಇಲ್ಲೆಲ್ಲ ಜನ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾರೆ ಅಂದರೆ ಬಾವಿಯಿಂದ ನೀರು ತೆಗೆದು ಅದರಿಂದನೇ ಅವ್ರು ಜೀವನ ಮಾಡ್ತಾರೆ. ಆ್ಯಂಡ್ ಮನೆಗಳೆಲ್ಲ ತುಂಬ ಚೆನ್ನಾಗಿದೆ. ಬೆಟ್ಟ ಇದು ಆ್ಯಕ್ಚುಲಿ. ಬೆಟ್ಟ ಹತ್ತುವಾಗಲೇ ನಿಮಗೆ ಸ್ಕಂದಾಶ್ರಮಕ್ಕೆ ಹೋಗೋ ದಾರಿಯಲ್ಲೇ ಅಕ್ಕಪಕ್ಕ ಮನೆಗಳೆಲ್ಲ ಕಾಣಿಸುತ್ತೆ. ಟೆಂಪಲ್ಸು ಇದೆ, ವಿರೂಪಾಕ್ಷ ಕೇವು ಅದೆಲ್ಲ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ವಾಟರ್ ಪ್ಲೇಸು ಇದೆ, ಬಟ್ ಇವಾಗ ಸಮ್ಮರ್ ಅಂತ ಅಲ್ಲಿ ವಾಟರ್ ಏನೂ ಬರ್ತಾ ಇಲ್ಲ. ಆ್ಯಂಡ್ ಮೇಲೆಯಿಂದ ವ್ಯೂ ಕಾಣುತ್ತೆ, ಫುಲ್ಲು ಟೆಂಪಲ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ಇದೇ ವಿರೂಪಾಕ್ಷ ಕೇವು. ಆ್ಯಕ್ಚುಲಿ ಇಲ್ಲಿ ಒಳಗಡೆ ಫೋಟೋ ವೀಡಿಯೋಸ್ ಅಲೋ ಇಲ್ಲ, ಬಟ್ ನಾನು ಅವ್ರಿಗೆ ಗೊತ್ತಿಲ್ದಿರ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಹಂಗೆ ಮಾಡಬಾರ್ದು, ಇದು ಮೆಡಿಟೇಷನ್ ಪ್ಲೇಸು. ಸೊ ಅದಕ್ಕೆ ಅವರು ಅಲೋ ಇಲ್ಲ ಅಂತ ಹೇಳ್ತಾರೆ. ಇದು ಬೆಟ್ಟಕ್ಕೆ ಹೋಗೋ ದಾರಿ. ಇಲ್ಲೆಲ್ಲನೂ ಕೂತ್ಕೊಂಡು ನೀವು ಧ್ಯಾನ ಎಲ್ಲ ಮಾಡ್ಬೋದು. ಅಂದರೆ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸಮ್ಮರಲ್ಲಿ ಅಷ್ಟೇ. ನನ್ನ ಸಜೆಷನ್ ಏನಂದರೆ, ನೀವು ಈ ಥರ ದೂರ ದೂರ ಹೋಗುವಾಗೆಲ್ಲ ಆಫ್ಟರ್ನೂನ್ ಟೈಮ್ಸ್ ಬಿಸಿಲಲ್ಲೆಲ್ಲ ಸಾಹಸ ಮಾಡೋದಕ್ಕೆ ಹೋಗಬೇಡಿ, ನಾನು ಮಾಡಿರೋ ಥರ, ಓಕೆನಾ. ಮತ್ತು ನಾನು ಹೇಳಿದ್ನಲ್ಲ ಇದೇ ವಾಟರ್ ಪ್ಲೇಸ್ ಅಂತ, ಅದು ವಿಂಟರಲ್ಲಿ ರೈನಿ ಸೀಸನಲ್ಲಿ ಚೆನ್ನಾಗಿ ಬರುತ್ತೆ ವಾಟರಲ್ಲಿ. ಇದು ರಮಣ ಮಹರ್ಷಿಗಳ ಆಶ್ರಮ, ಅಂದರೆ ಸ್ಕಂದಾಶ್ರಮ ಅಂತ ಹೇಳ್ತಾರೆ. ರಮಣ ಮಹರ್ಷಿಗಳು ಇಲ್ಲಿ ಇದ್ದರು, 7 ಇಯರ್ಸ್ ಅವ್ರು ಇಲ್ಲೇ ಇದ್ರಂತೆ. ಅದಕ್ಕೆ ರಮಣ ಮಹರ್ಷಿಗಳ ಆಶ್ರಮ ಅಂತ ಹೇಳ್ತಾರೆ. ಈ ಪ್ಲೇಸಿಗೆ ಬರೋದಕ್ಕೆ ನಾವು ಇಷ್ಟೊತ್ತು ಬೆಟ್ಟ ಹತ್ಕೊಂಡು ಬಂದಿದ್ದು. ಆ್ಯಂಡ್ ಇಲ್ಲಿಂದ ರಮಣ ಮಹರ್ಷಿಗಳಿದ್ರಲ್ವ, ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಫುಲ್ಲು ಓಲ್ಡ್ ಟೆಂಪಲ್ಲೇ ಕಾಣುತ್ತೆ. ನಾನು ತೋರಿಸ್ತೀನಿ ನೋಡಿ. ಮತ್ತು ಇದು ಅವ್ರದ್ದು ಆಶ್ರಮ. ಇದು ಬೆಟ್ಟ ಹತ್ತೋ ಇದು ಜಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬಟ್ ಈ ಗಿಡಗಳೆಲ್ಲ ಅಡ್ಡ ಇತ್ತು, ಸೊ ವ್ಯೂ ಸರಿಯಾಗಿ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ. ಬಟ್ ನೀವು ಡೈರೆಕ್ಟಾಗಿ ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು ನೀವು. ಈ ಆಶ್ರಮ ಅಂತೂ ತುಂಬ ಪೀಸ್ಫುಲ್ಲಾಗಿತ್ತು. ಒಳಗಡೆ ಎಲ್ಲ ತುಂಬ ಮೆಡಿಟೇಷನ್ ಮಾಡ್ತಿದ್ರು. ಆ್ಯಂಡ್ ಇಲ್ಲಿ ಏನಂದರೆ ಎಲ್ಲ ಬಂಡೆಯಿಂದ ಕಟ್ಟಿರ್ತಾರೆ, ಗುಹೆ ಥರ ಇರುತ್ತೆ ಎಲ್ಲ. ಆದರೂ ಅಷ್ಟು ಸೆಕೆಯಲ್ಲೂ ಎಷ್ಟು ಧ್ಯಾನ ಇಟ್ಟು ಮೆಡಿಟೇಷನ್ ಮಾಡ್ತಿರ್ತಾರೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅದನ್ನು. ಅಷ್ಟೇ ಗಾಯ್ಸ್, ತಿರುವಣ್ಣಾಮಲೈ ವ್ಲಾಗು. ಹೋಪ್ ಈ ವಿಡಿಯೋ ನಿಮಗೆಲ್ಲ ಯಾರ್ಯಾರು ಹೋಗ್ಬೇಕು ಅಂದ್ಕೊಂಡಿದ್ದೀರಾ ನಿಮಗೆಲ್ಲ ಹೆಲ್ಪ್ ಆಗಿರುತ್ತೆ ಈ ವಿಡಿಯೋ ಅಂತ. ಸೊ ರಿಟರ್ನ್ ಬರುವಾಗ ನಾವು ಸ್ಲೀಪರ್ ಬಸ್ ತೊಗೊಂಡಿದ್ವಿ, ಬಿಕಾಸ್ ತುಂಬ ಟಯರ್ಡ್ ಆಗಿತ್ತು ಅಂತ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಇನ್ನೊಂದು ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ, ಎರಡೂ ನೋಡಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.